ಓಕೆ ಸ್ವಾಮಿಗಳೇ, ಈಗ ಟೈಮ್ ಬಂದು 5:45 ಅಣ್ಣವ್ರು ದರ್ಶನಕ್ಕೆ ಹೋಗಿರೋ, ನಾನು ಮನೆಗೆ ಬಿಟ್ಟಿದ್ದೆ. ಹಿಂಗೆ ಅಣ್ಣವ್ರು ದರ್ಶನ ಮಾಡ್ಕೊಂಡು ಈಗ ಮತ್ತೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನೋಡಿ, ಟೆಂಟೆಲ್ಲ ಪ್ಯಾಕ್ ಐತೆ. ಟೆಂಟೆಲ್ಲ ಪ್ಯಾಕ್ ಮಾಡ್ಕೊಂಡು ಓಡ್ತಿದ್ದೀವಿ. ನಾನು ದರ್ಶನಕ್ಕೆ ಅಂತ ಹೋದೆ. 3 ಗಂಟೆಗಂತ ಓಪನ್ ಮಾಡಿದರು. ಓಪನ್ ಮಾಡ್ತೀವಿ ಅಂತ ಹೇಳಿದರು. ಓಪನ್ ಮಾಡಿದ್ರು, ಬಟ್ ಭಾರಿ ಪಾಲಿಟಿಕ್ಸು. 3 ಗಂಟೆಗೆ ಹೋದವರು 2:45 ಒಳಗಡೆ ಹೋದೆ. ಬಂದಿದ್ದು 4:30, 2 ಅವರ್ ಲಾಕ್ ಆಗ್ಬಿಟ್ಟೆ. ಇತ್ತಾಗ ಬರೋಂಗಿಲ್ಲ, ಅತ್ತಾಗ ಬರೋಂಗಿಲ್ಲ, ಹಂಗೆ ಆಗ್ಬಿಟ್ಟಿದೆ. ಏನು ಮಾಡೋಂಗೆ ಅರ್ಧಕ್ಕೆ ಹೋಗಿದ್ದಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಬರೋದಾಗ್ಬಿಟ್ಟು ತಿರುಗಿ ಮತ್ತೆ ಇನ್ನೊಂದು ನೋಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಟೈಮ್ ಆಗ್ಬಿಟ್ಟಿದೆ. ಬೇಗ ಹೋಗ್ಬೇಕು. ಅದಕ್ಕೆ ಟೈಮ್ ಇಲ್ಲ. ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಫುಲ್ ಪ್ಯಾಕ್ ಮಾಡಿ ಹೊರಡ್ತಾ ಇದ್ವಿ. ಅಲ್ಲೆಲ್ಲ ಹೆಲ್ಪಿಗೆ ಹಾಕೊಂಡು ಹೋಗ್ತಾ ಇರೋದು. ಸ್ವಾಮಿ ಶರಣಂ. ನಾವು ಹೊರಟಾಗ ಎಷ್ಟು 5:45, ಗುರುವಾರಿಂದ ಹೊರಟಾಗ 5:45. ಅಲ್ಲಿ ಬಿದ್ದವರು ಇಲ್ಲಿ ಯಾವುದೋ ಒಂದು ಬೇಕ್ರಿ, ಅಲ್ಲಿ ಬಂದು ಟೀ ಬ್ರೇಕ್ ತಗೊಂಡ್ವಿ. ಟೀ ಬ್ರೇಕ್ ತಗೊಂಡು ಟೀ ಕುಡಿದು ಎಲ್ಲ 44 ರೂಪಾಯಿ ಬಿಸ್ಕೆಟ್ ಇದು. ಬಿಸ್ಕೆಟ್ ತಗೊಂಡ್ವಿ. 44 ರೂಪಾಯಿ ಅಮೌಂಟ್ ಹೋಗಿ ಅಮ್ಮ ಏನಂದರೆ ವಿವೇಕವ್ರ ಅಮೌಂಟ್ ಕೊಡೋಕೆ ಹೋಗಿ ಅಮೌಂಟೇ ತಗೊಂಡಿಲ್ಲ. ಅಮೌಂಟ್ ಬೇಡ ಪರವಾಗಿಲ್ಲ ಅಂತ ಹೇಳಿ ಒಳ್ಳೆ ಬೇಕ್ರಿ ಒಳ್ಳೆ ವ್ಯಕ್ತಿ ಅಯ್ಯಪ್ಪ ಸ್ವಾಮಿಗಳವರು. ಅಮೌಂಟೇ ಬೇಡ ಅಂದರು. ಒಂಥರ ತುಂಬ ಖುಷಿ ಆಯಿತು. ಚೆನ್ನಾಗಿಟ್ಟಿರಲಿ ದೇವರು ಅವ್ರನ್ನ. ಸಂಬಾರ ಚೆನ್ನಾಗಾಗ್ವಿ. ಸ್ವಾಮಿ ಶರಣಂ. ನೋಡಿ ಇದೇ ಬೇಕು. ಅದು ಒಂದು ರೋಡ್ ಐತೆ. ಯಾವ ರೋಡ್ ಐತೆ? ಹಂಗೆ ಬನ್ನಿ. ಅವನು ಇವರೇ ಓನರು. ಅಮೌಂಟ್ ಕೊಡೋಕೆ ಹೋದ್ರೆ ಬೇಡ ಆದರೂ ಅಮೌಂಟು ಪರವಾಗಿಲ್ಲ. ಸ್ವಾಮಿ ಶರಣಂ ಒಳ್ಳೇದು ಮಾಡಿ. ಹಣ್ಣು ಕೊಬ್ಬರವ್ರೆ. ಏನಿದು ಆರೆಂಜಾ? ಆರೆಂಜ್. ಸ್ವಾಮಿ ಶರಣಂ ಆರೆಂಜ್ ಕೊಟ್ಟರು. ಸ್ವಾಮಿ ಶರಣ ಸೇವರ್ತ ಆರೆಂಜ್ ಕೊಟ್ಟವ್ರೆ. ಭಾಳ ತುಂಬ ಒಳ್ಳೆ ವ್ಯಕ್ತಿ ಸ್ವಾಮಿಗಳು. ಅಮೌಂಟ್ ಕೊಡೋಕೆ ಅಮೌಂಟ್ ಬೇಡಾದರು. ಸ್ವಾಮಿ ಶರಣಂ ಒಳ್ಳೇದು ಮಾಡಿ ಸ್ವಾಮಿ ಅವರಿಗೆ. ಹಾಂ, ಆರೆಂಜು ಕೊಟ್ಟರು. ಏನು ಹೇಳೋಕೆ ಕೊಡ್ತಿಲ್ಲ. ಬಟ್ ಅಲ್ಲಿ ಇದೇ ಬೇಕು. ಚೆನ್ನಾಗಿ ಯಾವ್ದು ವ್ಯಾಪಾರ ಇಲ್ಲ. ಹೌದು, ಚೆನ್ನಾಗಿ. ಇದು ಹೆಸರು ಯಾಕೆ ಸೂರು ಬೇಕು. ಬೇಗ ಓಕೆ ಸ್ವಾಮಿಗಳೇ ಈಗ ಹೊರಟಿದ್ದೀವಿ. ಈಗ ಅಲ್ಲಿ ಈಗ ತುಂಬ ಅವ್ರ ಪರಿಚಯ ಆಗಿ ನಮ್ಮ ಅಣ್ಣ ಅವ್ರ ಸ್ವಾಮಿಗಳ ಜೊತೆ ಮಾತಾಡ್ತಾರೆ. ಥ್ಯಾಂಕ್ ಯು. ಮನೆ ಸಂಬಳ ಓಡೋದು ಈಗ. कितने दिन हो गया? हेलमेट चलो कैमरा ओके ओके. कितने दिन हो गया? 2 दिन. एक दिन yesterday. ಮೈಸೂರು yesterday. ಈಗ ನೆಕ್ಸ್ಟ್ ಡೇ ಬರ್ನಿ. ಬ್ಯಾಗ್
ಸ್ವಾಮಿ ಸರ್. ಥ್ಯಾಂಕ್ ಯು ಹಾಂ ಅಲ್ಲಿ ತುಂಬ ಒಳ್ಳೆ ಮರ ಕನ್ನಡ ಬಂದಿರೋ ನಂಬರ್ ಇಸ್ಕೊಂಡ್ರೆ ಹತ್ರ ಇದು ಬಂದಾಗೆಲ್ಲ ಮೀಟ್ ಮಾಡ್ಕೊಂಡು ಬಟ್ ಏನಂತ ಸ್ವಲ್ಪ ಬರುತ್ತೆ ಬಟ್ ನನಗೆ ಮಳೆ ಬರಲ್ಲ ನನಗೆ ಮಳೆ ಬರಲ್ಲ ಸ್ವಲ್ಪ ಅವರೇ ಅಂತ ಆಶ್ಚರ್ಯ ಆಗ್ಬಿಟ್ಟಿದ್ದಾರೆ. ಬೈಕಲ್ಲಿ ಬಂದಿದ್ದು ನೋಡ್ತಾ ಅವರು ಆಶ್ಚರ್ಯ ಆಗ್ಬಿಟ್ಟಿದೆ. ಅದಕ್ಕೆ ನೂರ 72 ಕಿಲೋಮೀಟರ್ 172 ಬೋರ್ಡ್ ಹಂಗೂ ಹೆಂಗೂ ಕಾಣ್ತೋ ಕಣ್ಣಿಗೆ. ಹಾಂ ನೋಡಿ ಭೈರವತ ಕರ್ನಾಟಕದ ಗಾಡಿ ಸ್ವಾಮಿ ನೋಡಿ ವೆದರ್ ಹೆಂಗೈತೆ, ಸಖತ್ತಾಗೈತೆ. ಹಂಗೆ ಒಂದು ರೆಸ್ಟ್ ತಗೊಳ್ಳೋ ಅಂತ ಸ್ಕೂಟ್ರಲ್ಲಿ ಹೋಗ್ತಿದ್ದಾರ, ಒಂದು ರೆಸ್ಟ್ ತಗೊಳ್ಳೋ ಒಂದು 5 ನಿಮಿಷ ರೆಸ್ಟ್ ಮಾಡೋ ಅಂತ 5 ನಿಮಿಷ 15 ನಿಮಿಷ ಒಂದು 5-10 ನಿಮಿಷ ರೆಸ್ಟ್ ಮಾಡೋ ಅಂದ್ಬಿಟ್ಟು ನಿಲ್ಸಿದ್ದೀವಿ ಗಾಡಿನ. ವೆದರ್ ಅಂತ ಸಖತ್ತಾಗೈತೆ. ಶಬರಿಮಲೆ ಬೋರ್ಡು ಇನ್ನು 114 ಕಿಲೋಮೀಟ್ರ್ ಐತೆ ಶಬರಿಮಲೆಗೆ. ಸಖತ್ತಾಗೈತೆ ವೆದರು. ಆ ಪ್ಲೇಸ್ ಚೆನ್ನಾಗೈತೆ, ಪ್ಲೇಸು ಬ್ರಿಡ್ಜು ಚೆನ್ನಾಗೈತೆ. ಸ್ವಾಮಿಗಳೇ ನೋಡಿ ನೀವೆಲ್ಲ ಬಂದ್ವಿ, ಬಂದು ಇಳಿದು ಹೊಳೆ ಹತ್ರ ಇಳಿದು ಕೆಳಗಡೆ ಇಲ್ಲಿ ಮೆಟ್ಲೈತೆ ನೋಡಿ, ಮೆಟ್ಲೈತೆ ಇಲ್ಲಿ ಮೆಟ್ಲು ಈ ಕಡೆ ಬರಲ್ಲ, ನಾವು ಈ ಕಡೆಯಿಂದ ಬಂದ್ಬಿಟ್ವಿ. ಈ ಕಡೆ ನೋಡಿಲ್ಲ ಮೆಟ್ಲ, ನೋಡಿದರೆ ಈ ಕಡೆ ಬರೋದು, ಈ ಕಡೆ ಬಂದ್ಬಿಟ್ವಿ. ಚೂರು ಮುಖಕ್ಕೆ ನೀರು ಹಾಕ್ಕೊಂಡು ಒಂಚೂರು ಫ್ರೆಶ್ ಅನಿಸ್ತೈತೆ. ಕಣ್ಣು ನೋಡೋಕ್ಕೆ ಧೂಳು ಉಂಟಾಗಿತ್ತು ಗಾಡಿ ಬರ್ಬೇಕಾರೆ. ನೋಡಿ ಹಂಗೆ ಕಡೆ ಚೆನ್ನಾಗಿ ದೊಡ್ಡ. ಬನ್ನಿ ಗಾಡಿ ಹತ್ರ ಹೋಗೋದ, ನಿಲ್ಸಿದ್ವಿ ಗಾಡಿ ಸ್ಕೂಟ್ರು. ಯಾವರು ಗೊತ್ತಿಲ್ಲ, ಪ್ಲೇಸ್ ಮೇಲೆ ಸಕ್ಕತ್ತಾಯಿತು. ಮನೆ
ಸ್ವಾಮಿ ಶರಣಂ. ಹಂಗೆ ಬಂದ್ವಿ, ಈಗ ಹೋಯ್ತಿದ್ವಿ, ಟೈಮ್ ಆಗಿತ್ತಲ್ಲ, ಹಂಗೆ ತಿಂಡಿ ಮಾಡ್ಕೋ ಅಂತ ತಿಂಡಿ ಇರ್ತಿದ್ವಿ. ನೋಡಿ ಫೋಟೋ ಐತೆ, ಪ್ಯೂರ್ ವೆಜ್ಜು ಹೋಟ್ಲು, ಅಯ್ಯಪ್ಪಾಸ್ ಪ್ಯೂರ್ ವೆಜ್, ಅಯ್ಯಪ್ಪಾಸ್ ಪ್ಯೂರ್ ವೆಜ್ಜು. ಅದಕ್ಕೆ ಮುಂದೆ ಇಲ್ಲೂ ನೆನೆ ಹತ್ರ ಆಗ್ಬಿಟ್ರೆ ನಮಗೆ ಕಷ್ಟ ಆಗ್ಬಿಟ್ಟು ಇಲ್ಲೇ ಬಂದು ಹೋಟ್ಲು ಮಾಡ್ಕೊತಿದ್ದೀವಿ. ಗಾಡಿ ನಿಲ್ಲಿಸಿದ್ವಿ, ಇಲ್ಲಿ ಗಾಡಿ ಪಾರ್ಕಿಂಗ್ ಐತೆ, ನಿಲ್ಲಿಸಿದ್ವಿ ಗಾಡಿ. ಸಕ್ಕತ್ತಾಗಿ ಅಂತೈತೆ. ಅದಕ್ಕೂ ಬನ್ನಿ ಹೋಗಿ ತಿಂಡಿ ಮಾಡೋದು. ಫೋನ್ಗಳ ಬೇರೆ ಚಾರ್ಜ್ ಇಲ್ಲ, ಅದು ಚಾರ್ಜರ್ ತಗೊಂಡು ಚಾರ್ಜ್ ಹಾಕೊಂಡ್ಬಿಟ್ಟು ಹೋಗ್ತೀವಿ. ಬನ್ನಿ ಹೋಗಿ ತಿಂಡಿ ಮಾಡೋ. ನಮ್ಮ ಅಣ್ಣವರು ಅಲ್ಲೇ ಒಳಗಡೆ ಹೋದರು, ನಾವು ಒಳಗಡೆ ಸ್ವಾಮಿ. ತಿಂಡಿ ಎಲ್ಲ ಆಯಿತು, ಚೆನ್ನಾಗಿತ್ತು ತಿಂಡಿ. ಅದನ್ನೇ ಈಗ ಏನಿಲ್ಲ, ಪೂರಿ ಪರೋಟ ದೋಸೆ ಅಷ್ಟಾಗಿದೆ. 3 ಐಟಮ್ ಆಗಿದ್ದು. ನಾವು ಪೂರಿ ತಗೊಂಡ್ವಿ 2 ಪ್ಲೇಟು. ಪೂರಿ ತಗೊಂಡು ತಿಂದು ಆಯಿತು. ಈಗ ಓಡ್ತಿದ್ದೀವಿ. ಇನ್ನೂ 34 ಕಿಲೋಮೀಟ್ರ್ ಐತೆ ಕರೆಕ್ಟಾಗಿ ಎರಿಮಲೆಗೆ. ಇಲ್ಲಿಂದ ಕರೆಕ್ಟಾಗಿ ಎರಿಮಲೆಗೆ 34 ಕಿಲೋಮೀಟ್ರು ಹೊಂಟೋಗ್ಬಿಡೋದು ಬೇಗ. ಹಾಂ ನೋಡ್ರಿ, ಸ್ವಾಮಿ ಬಂದು ಸ್ವಾಮಿ ಆಲ್ರೆಡಿ ಮನೆಗೆ ಬಂದು ಫೈನಲಿ ಎರಿಮಲೆ ಆಲ್ಮೋಸ್ಟ್ 100 ಕಿಲೋಮೀಟರ್ ಐತೆ. ನೋಡಿ ಸ್ವಾಮಿಗಳು ಹೋಯ್ತವ್ರೆ ಮನೆಗೆ. ಫೋನ್ ಚಾರ್ಜ್ ಕಮ್ಮಿ ಐತೆ, ಬಂದು ಹೋಗ್ಬೇಕು ಮನೆಗೆ. ಇಲ್ಲಿ ಬಂದ ತಕ್ಷಣ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಬಂದ ತಕ್ಷಣ ಇಲ್ಲಿಗೆ ಹೋಗ್ಬೇಕು. ಇದೆ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಗೆ ಹೋಗ್ಬೇಕು. ಗಾಡಿ ಪಾರ್ಕ್ ಮಾಡೋದು ನೋಡ್ತೀವಿ. ಸ್ವಾಮಿ ಈಗ ತಾನೇ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಭಾಗವತ ಅದಿರಲ್ಲ ದರ್ಶನ ಮಾಡೋಕ್ಕೆ ಹಂಗೆ ಈಚಿನ ಕೈ ಮುಕ್ಕೊಂಡು ತತ್ವ ಮಸೀದಿ ದೇವಸ್ಥಾನದಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಈಚೆ ಬಂದು ಇಲ್ಲಿ ಕುಂತಿದ್ವಿ. ಇವಾಗ ನಿಂತ್ಕೊಂಡಿದ್ವಿ ಹೊರಡೋಕ್ಕೆ. ಇದು ಡೈರೆಕ್ಟ್ ಪಂಪ ಹೋಗಿ ಹಿಂಗೆ ನೀಲ್ಕಲ್ ತುಂಬ ಬಿಟ್ರೆ ನೀಲ್ಕಲ್ಲು. ಪೊಲೀಸು ರಷ್ಯಾದ ಬಿಡಲ್ಲ ಅಂತಂದ್ರೆ ನೀಲ್ಕಲ್ಲು, ಇಲ್ಲ ಅಂದ್ರೆ ಪಂಪ ಬಿಟ್ರೆ ಪಂಪ. ಹಂಗೆ ಹೇಳಿದ್ರೆ ಹಂಗೆ ಪಂಪದಲ್ಲಿ ರಸ್ತಿದ್ರು ಪೋಸ್ಟ್ ಬಿಡಲಿಲ್ಲ ಅಂದರೆ ನೀಲಿಕಲ್ಲು ಬಿಟ್ರೆ ಪಂಪ.
ಇಳಿಕಲ್ ಪಂಪ ಶಬರಿಮಲ. ಇಳಿಕಲ್ ಸ್ಟಾಪ್ ಸ್ಕೂಟಿ ಸ್ಟಾಪ್ ಸ್ಕೂಟಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಪೆಟ್ರೋಲ್ ಬಂಕ್ ಆಯ್ತು ನೋಡಿ. ಬಂತು ಇಳಿಕಲ್ಲು ಶಬರಿಮಲೆ. 23 ಕಿಲೋಮೀಟ್ರ್ ಐತೆ. ಮೈಸೂರು ಗಾಡಿ ಹಾಂ KH ನೋಡ್ರಿ, ನಮ್ಮ ಮೈಸೂರು ಗಾಡಿ ಕಾರು ಮೈಸೂರು KH ನೋಡಿ. ನಾವು ಇದ್ದೀವಿ ಸ್ಕೂಟ್ರಲ್ಲಿ. ಬಸ್ಸಲ್ಲಿ ಹೋಗ್ಬಿಡಿ ಅಂತ. ಬೈಕ್ ನಾಟ್ ಅಲೌಡ್ ಹೊರಗಡೆ ಮೇಲ್ಗಡೆ ಅಲ್ಲಿ ಹೋಗ್ಬಿಟ್ಟು ಪಾರ್ಕ್ ಮಾಡ್ಬಿಟ್ಟು ಯಾಕಂದ್ರೆ ಬಸ್ ಹೊರಗಡೆ ಬರ್ತಾ ಆಮೇಲೆ ಬಿಡಂಗಿತ್ತು ಬಸ್ಸು. ಅತ್ತೆ ಮೇಲೆ ಅತ್ತೆ. ಲಗೇಜ್ ರೂಮಲ್ಲಿ ಎಲ್ಲ ಮೇಲೆ ಲಗೇಜ್ ರೂಮಲ್ಲಿ ಲಾಕ್ ಮಾಡ್ತಾರೆ. ಬೈಕ್ ಹಾಕಿ ಪಾರ್ಕಿಂಗ್ ಗ್ರೌಂಡ್ಸ್. ಎಲ್ಲಿ ಪಾರ್ಕಿಂಗ್? ಈ ಕಡೆ ಲಗೇಜ್ ರೂಮ್ कितने बस कितने बस फोटो हाँ कितने समय कितने समय ಬಸ್ ಸ್ಟ್ಯಾಂಡಲ್ಲಿ ನೋಡಿ. ಈ ಸೈಡ್ ತಡೆ ಬೇಕು. ಹೌದು, ಇವತ್ತು ಮಾರ್ಕ್ ಮೂವಿ ರಿಲೀಸ್ ಆಗೈತೆ. 25 ತಾರೀಕು ರಿಲೀಸ್ ಆಗೈತೆ ಮಾರ್ಕ್ ಮೂವಿ. ನಮ್ಮ ಕಿಚ್ಚ ಸ್ವಾಮಿಗಳದ್ದು ಮಾರ್ಕ್ ಮೂವಿ 100 ಡೇಸ್ ಓಡಲಿ ಅಂತ ಅಯ್ಯಪ್ಪ ಸ್ವಾಮಿಗೆ ಕೇಳ್ಕೊತೀನಿ. ಅಲ್ಲೇ ಲಗೇಜ್ ರೂಮ್, ಅದು ಲಾಕರ್. ಹೌದು ಲಾಕರ್ ಅಲ್ಲೇ ಲಗೇಜ್ ಇಟ್ಬಿಡೋದ. ಬನ್ನಿ ಲಗೇಜ್ ಎಲ್ಲ ಇಟ್ಟು ಪಂಪ ಹೋಗೋದ. ಅಲ್ಲ ಸುಮಾರು ನೋಡಿ, ಕರ್ನಾಟಕದಿಂದ ಸುಮಾರು ಜನ ಬಂದವರು ಬೈಕಲ್ಲೇ. KA17 KA01 ತಮಿಳ್ನಾಡು ಗಾಡಿ, KA09 ಮೈಸೂರು ಗಾಡಿ, ಇದು KA50 ಯಾವ ಗಾಡಿ ಯಾವುದೊಂದು ಗೊತ್ತಿಲ್ಲ. KA01 ಬೆಂಗಳೂರು ಗಾಡಿ. ಆಲ್ಮೋಸ್ಟ್ ಕರ್ನಾಟಕದಿಂದ ಬೈಕ್ ಬಂದವರೆ. ಆದರೆ ಮೈಸೂರಿಂದ ನಾವು ಒಬ್ಬರೇ ಬಂದಿರೋದು ಬೈಕಲ್ಲಿ. ಬಂದವರೇ ಬಟ್ ಹಾಂ ಯೂಟ್ಯೂಬಲ್ಲಿ ಫಸ್ಟ್ ಅಪ್ಲೋಡ್ ಮಾಡ್ತಿರೋದು ನಾವೇ. ಗೊತ್ತಿಲ್ಲ. ಓಕೆ ಬನ್ನಿ, ಈಗ ಲಗೇಜ್ ಬರ್ತಾವೆ ಹೋಗ್ಬಿಡೋದು. ಅದಕ್ಕೂ ಫೀಸ್ ಇರುತ್ತೆ, ತಿಳ್ಕೊಳ್ಬೇಕು. ತಿಳಿಸಿ ಸ್ವಾಮಿ ಶರಣ. ಈಗ ನಾವು ನೀಲಿಕಲ್ ತೊಗೊಂಡು ಅಲ್ಲಿ ಸ್ಕೂಟರ್ ಪಾರ್ಕ್ ಮಾಡಿಬಿಟ್ಟು ಲಗೇಜ್ ಎಲ್ಲ ಲಾಕರ್ ಹಾಕ್ಬಿಟ್ಟು ಇವಾಗ ಪಂಪ ಹೋಗ್ತಿದ್ದೆ ಬಸ್ಸಲ್ಲಿ. ಕೇರಳ ಬಸ್ಸು ನೀವು ನೋಡಿ ಹೆಂಗೆ ನೀವು ಬರೀ ಅಂಗಡಿಗಳೈತೆ.
ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಪಂಪಾಗೆ. ಫುಲ್ಲು ನಾಟು ಅಣ್ಣ ಡ್ರೈವರ್ ಅಣ್ಣ ಫುಲ್ಲು ಅದೇ ಕೂಡ ಅರ್ಧ ಒಂದು ಮುಕ್ಕಾಲು ಬರೋದ್ಬಿಟ್ಟು ಆಮೇಲೆ ಸರ್ ಆರಾಮ. ಬೆಟ್ಟ ಹತ್ಬೇಕಂತ ನಾನು ಹತ್ತಿಲ್ಲ ಫಸ್ಟೇ ಮತ್ತೆ ಎಕ್ಸ್ಪೀರಿಯನ್ಸ್ ಪಂಪ ಇನ್ನೂ 19 ಕಿಲೋಮೀಟ್ರ್ ಐತೆ. ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಪಂಪಲ್ಲಿ. ಸ್ವಾಮಿ ಪಂಪಾಗ ಬಂದಾಯಿತು ಅಂತ ಇತ್ತು. ಪಂಪಾಗ ಬಂದಿದ್ವಿ ನೋಡಿ. ಪಂಪ ನೋಡಿ ಬೆಟ್ಟ. ಏನು ಬ್ರಷ್ಷು ತಗೊಂಡಿಲ್ಲ. ಪಂಪ ಬಂದ್ವಿ ಅಂತ ಇಂತು. ಸ್ವಾಮಿ ಶರಣ. ಸ್ವಾಮಿ ಶರಣ. ಇಷ್ಟು ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡು ಆಧಾರ್ ಕಾರ್ಡ್ ತೋರಿಸಿ ನುಗ್ಲಾಟದಲ್ಲಿ ದೇವಂತು ಬೆಂದಿ ಈಚೆ ಬಂದಿಲ್ಲ. ಇವಾಗ ತಾನೇ ಜಸ್ಟ್ ಹೊರಗಡೆ ಬಂದು ಹೋಗ್ತಾ ಇದ್ದೀವಿ ಶಬರಿಮಲೆ ಬೆಟ್ಟದ ಹತ್ರ. ಜನ ಇನ್ನೂ ಅವರು ಸ್ವಾಮಿಗಳು ಇನ್ನೂ ಅವರೇ ಸ್ವಾಮಿಗಳು ಹೋಗ್ತಾವ್ರೆ. ನಾವು ಹೋಗ್ತಾ ಇದ್ದೀವಿ ಜೊತೆಗೆ. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಚಾರ್ಜ್ ಹೆಂಗೆ ಮಾಡೋ ಗೊತ್ತಿಲ್ಲ. ಚಾರ್ಜ್ ಬೇರೆ ಕಮ್ಮಿ, ಪವರ್ ಬೇಕು. ಹಾಂ, ಶಬರಿಮಲೆ ಹೋಗ್ಬೇಕಾದ್ರು ಬೇಕು. ಹೋಗೋ ಗಂಟೆ ಮೋಸ್ಟ್ಲಿ ಬ್ಲಾಗ್ ಮಾಡೋಕ್ಕಾಗ್ತದೀನಿ, ವೀಡಿಯೋ ಏನು ಮಾಡಲ್ಲ. ಅಲ್ಲಿ ಹೋಗೋ ಚಾರ್ಜ್ ಪವರ್ ಬೇಕಾಗಿ ಹೋಟೆಲ್ ಮಾಡ್ತೀವಿ. ಚೆನ್ನಾಗುತ್ತೆ ಅಂತ ಬಂದಾಗ ಮಧ್ಯ ಮಾಡಿದ್ರೆ ಸರಿ. ಹಾಂ, ಚಾರ್ಜ್ ಪವರ್ ಬ್ಯಾಂಕ್ ಫುಲ್ ಖಾಲಿ. ನನ್ನ ಫೋನು ಫುಲ್ ಖಾಲಿ. ಇದು ನಮ್ಮ ಅಣ್ಣವ್ರ ಸ್ವಾಮಿ ಫೋನು. ಇದರಲ್ಲಿ ವೀಡಿಯೋ ಮಾಡಬೇಕು. ಇದರಲ್ಲಿ ಒಂದು 40% ಅಷ್ಟೇ ಇರೋದು ಅನಿಸುತ್ತೆ. ಇಸ್ಕೊಂಡ ಪವರ್ ಚಾರ್ಜ್ ಹಾಕಿದ್ವಿ ಪವರ್ ಬ್ಯಾಂಕಲ್ಲಿ. ಇವಾಗ ಅದು ಪವರ್ ಬ್ಯಾಂಕಲ್ಲಿ ಆಗ್ಬಿಡೈತೆ ಈಗ. ಅಂದರೆ ಇದು ಫೋನಲ್ಲೇ ಚಾರ್ಜ್ ಇರೋದು. ಈಗ ಮೇಲ್ಗಡೆ ಬೆಟ್ಟದ ಮೇಲೆ ಹೋಗೋದು ಬೇಕು ಚಾರ್ಜ್. ಓಕೆ, ಅಲ್ಲಿ ಹೋಗಿ ಹಾಂ ಕುಡಿಯೋದಿರೋ ಡ್ರಿಂಕಿಂಗ್ ಕೊಟ್ಟರು. ಹಾಂ, ಬಾಟ್ಲಿ ನೀರು ತಗೋಬೋದಣ್ಣ. ಬಾಟ್ಲಿ ನೀರು ಬೇಕು, ಅದೆಲ್ಲ ಕೊಂಡ್ಕೋಗ್ಬೋದು. ದುಡ್ಡಿರ್ತಾವ. ಸರಿ ಸ್ವಾಮಿ, ಆಯಿತು. ಚಾರ್ಜ್ ಬೇಕು. ಮತ್ತು ಅಲ್ಲಿ ಅರ್ಧ ಮತ್ತೆ ಮಧ್ಯೆ ಒಬ್ಬರು ಕೊಡ್ತೀವಿ. ಓಕೆ ಸ್ವಾಮಿ, ಸರಿ ಮುಂದೆ ಬರ್ತೀನಿ. ಲೈಟ್ ಆಯಿತು. ಸ್ವಾಮಿ ಶರಣ ಗೊತ್ತಿಗೆ ತಲುಪ್ತು. ಹಂಗೆ ಮಾಡ್ಕೊಂಡು ಮಧ್ಯೆ ಬ್ರೇಕ್ ಕೊಡ್ಕೊಂಡು ಕುಂತ್ಕೊಂಡು ನಿಂತ್ಕೊಂಡು ನೀರು ಕುಡ್ಕೊಂಡು ಹಿಂಗೆ ಬಂದು ಶರಣ ಗೊತ್ತಿಗೆ ತಲುಪ್ತು. ಈಗ ಇಲ್ಲಿ ಕಾಯೋಡಕ್ಕೆ ಹೋಗ್ಬೇಕು ಅಲ್ವಾ? ಶರಣಮಯ್ಯಪ್ಪ ಕಾಯೋಡಕ್ಕೆ ಹೋಗ್ಬೇಕು.
ನಮಃ